ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಕುಂಬರವಾಡ ಆರೋಗ್ಯ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ, ಸಿರಿಗನ್ನಡ ವೇದಿಕೆ ಹಾಗೂ ರೂಪಾ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಆಶಾ ಕಾರ್ಯಕರ್ತೆಯರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪಾಟೀಲ್ ಅವರು ಮಾತನಾಡಿದರು. ಮಹಿಳೆಯರು ಗೌರವಿಸಿ ಸಹಕಾರ ನೀಡಬೇಕು. ಹೆಣ್ಣು ಹೆಣ್ಣಿಗೆ ಶತ್ರು ಎನ್ನುವುದನ್ನು ಮರೆಯಬೇಕು. ಆಗ ಮಾತ್ರ ಹೆಣ್ಣು ಮಕ್ಕಳು ಮುಂದೆ ಬರಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ವೈಶಾಲಿ ಅವರು ಮಾತನಾಡಿ, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಮಾಡಿದ್ದು ಅತ್ಯಂತ ಖುಷಿಯ ಸಂಗತಿ. ಈ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು ಎಂದು ಸಂತಸಪಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸುವರ್ಣ ಧನ್ನೂರ್ ಅವರು ಮಾತನಾಡಿ, ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ, ಅವರ ಕನಸನ್ನು ಸಾಕಾರಗೊಳಿಸಲು ಪ್ರಯತ್ನಿಸಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ವಿದ್ಯಾವತಿ ಬಲ್ಲೂರ್ ಅವರು ಕೂಡ ಮಾತನಾಡಿ, ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ, ಅವಳು ಅಬಲೆಯಲ್ಲ ಸಬಲೆ ಎಂದು ತಿಳಿಸಿದರು. ಶ್ರೇಯಾ ಮಹೇಂದ್ರಕರ್ ಆಶಯ ನುಡಿಗಳನ್ನಾಡಿ, ಹೆಣ್ಣು ಮಕ್ಕಳ ಸಹನ ಶಕ್ತಿ ಅಗಾಧವಾದದ್ದು, ಎಲ್ಲ ಮಹಿಳೆಯರು ಗಟ್ಟಿಗರಾಗಬೇಕು ಎಂದು ದೀಪಕ ರಗಟೆ ಅವರು ಸ್ವಾಗತ ಮಾಡಿದರು. ಸ್ವರೂಪ ರಾಣಿ ನಾಗೂರು ನಿರೂಪಣೆ ಮಾಡಿದರು. ಸುಜಾತ ಹೊಸಮನಿ ವಂದಿಸಿದರು. ಸ್ಫೂರ್ತಿ ಧನ್ನೂರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಸದಸ್ಯರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ 19 ಜನ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಆರೋಗ್ಯ ಕೇಂದ್ರದ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಲ್ಟಿಪಲ್ ಟಾಸ್ಕ್ ನಲ್ಲಿ ಒಂದು ಹೆಣ್ಮಗಳು ಮುಂಜಾನೆ ನೀವೇ ಆಗಲಿ, ಆಶಾ ಕಾರ್ಯಕರ್ತರಿರಲಿ, ಎಲ್ಲ ಸಹೋದರಿಯರಾಗಲಿ, ಬಂದಿನವರೆಲ್ಲ ಆಗಲಿ, ಮಲ್ಟಿಪಲ್ ಟಾಸ್ಕ್ ಪವರ್ ಓನ್ಲಿ ನಮಗೆ ಮಹಿಳೆಯರಿಗೆ ಇದೆ. ನಾಂದರೆ ಈಗ ಪುರುಷ ಮತ್ತು ಹೆಣ್ಣು ಸಮಾನ ಆಗ್ಲಿಕ್ಕಾಗಲ್ಲ. ಯಾಕಂದ್ರೆ ಪುರುಷರಿಗೆ ಪೇಷನ್ಸ್ ಇಲ್ಲ. ಇವಾಗ ಹೇಳಿದ್ರು, ಒಂದು ಮಹಿಳೆ ಮುಂಜಾನೆ ಎದ್ದು ಡ್ಯೂಟಿಗೆ ಮಗನಿಗೆ ಕೈಯಲ್ಲಿ ಟಿಫಿನ್ನು ಕೊಡ್ತಾಳೆ, ತನ್ನ ಟಿಫಿನ್ನು ಇಟ್ಕೊತಾಳೆ. ಥ್ರೂಔಟ್ ಆ ರೆಡಿ ಆಗೋವರೆಗೆ ನಿಮ್ಮ ಮನೆಯವರು ಕೆಲವೊಬ್ರು ಪುರುಷರು ಯಾರೋ ಒಬ್ಬರು ನಿಮ್ಗೆ ಯಾರೋ ಹೆಲ್ಪ್ ಮಾಡ್ತಿರ್ಬೋದು. ಅದು ಕುಂತಿ ಇರ್ತಾರೆ, ಸೋಫಾ ಮೇಲೆ ಇರ್ತಾರೆ, ಟಿವಿನ ಹೊಡ್ಕೊತಾನೆ ಇರ್ತಾರೆ. ಮತ್ತು ಅವ್ರು ಅಷ್ಟು ಬ್ರಷ್ನು ಮಾಡೋಕ್ಕೆ ಪೇಷನ್ಸ್ ಇಲ್ಲ. ನೀವು ಒಂದು ಸರಿ ಹೇಳ್ಬೇಕಂತಿದ್ದೀವಿ, ಹೋಗಿ ಬ್ರಷ್ ಮಾಡಿರಿ ಅಥವಾ ಚಹಾ ತಂದಿಡ್ತೀವಿ, ಚಹಾ ಕುಡೀರಿ ಅಂತ ಅಂದ್ರೆ ತಯಾರಿದ್ದಿದ್ದು ಅವರಿಗೆ ಇದು ಅಂದ್ರೆ ಅದನ್ನು ಅವರಿಗೆ ಇಲ್ಲ. ಬರೀ ಒಂದು ಡ್ರೆಸ್ ಹಾಕೊಂಡು ಅದನ್ನು ಟೈಮಿಗೆ ಬರ್ಲಿಕ್ಕೆ ಅವ್ರಿಗೆ ಅದೇ ದೊಡ್ಡ ವಿಷಯ ಆಗಿರ್ತದೆ. ಬಟ್ ಹೆಣ್ಮಕ್ಳಲ್ಲಿ ಮಲ್ಟಿಪಲ್ ಟಾಸ್ಕ್ ಅಂತ ಇದ್ರೆ ಏನು, ಹೆಣ್ಮಕ್ಳಲ್ಲಿ ಅದೇ ಅಧಿಕಾರ ಭಾಳ ಅದು. ಯಾಕಂದ್ರೆ ಅಷ್ಟು ಪೇಷನ್ಸ್ ಹೆಣ್ಮಕ್ಳಲ್ಲ. ಒಂದು ಹೆಣ್ಮಗಳು ಅದೇ ಟೈಮಲ್ಲಿ ಅಡುಗೆನೂ ಮಾಡ್ತಾಳೆ, ಮಗು ಏನೋ ಕೇಳ್ತಾ ಇರ್ತದೆ, ನನ್ನ ಬಟ್ಟೆ ಎಲ್ಲಿದೆ ಅಂತ ಅದೇ ಟೈಮಲ್ಲಿ ಹೋಗಿ ಬಟ್ಟೆನೂ ಕೊಡ್ತಾಳೆ. ಯಾವುದೋ ಒಂದು ಸಣ್ಣ ಮಗು ಕೇಳ್ತಾ ಇರ್ತದೆ, ಬುಕ್ ಎಲ್ಲಿದೆ ಅಂತ ಬುಕ್ಕನ್ನು ಒಯ್ದು ಕೊಡ್ತಾಳೆ. ನನಗೆ ಇವತ್ತು ಪೆನ್ಸಿಲ್ ಮುಗಿದ್ರೆ ಅದನ್ನು ತಂದು ಕೊಡ್ತಾಳೆ. ನನಗೆ ಇವತ್ತು ಟಿಫಿನ್ನಲ್ಲಿ ಈ ತಿಂಡಿ ಬೇಕಂದ್ರೆ ಅದನ್ನು ಮಾಡ್ಕೊಡ್ತಾಳೆ. ಮತ್ತು ತಾನು ತಯಾರಾಗಿ ತನ್ನ ಡ್ಯೂಟಿನೂ ಬರ್ತಾಳೆ. ಸೊ ಈ ಮಲ್ಟಿಪಲ್ ಟಾಸ್ಕ್ ಅವರು ಪುರುಷರಲ್ಲಿ ಇಲ್ಲ. ಯಾಕಂತಂದ್ರೆ ಸೃಷ್ಟಿ ಹಂಗೆ ಮಾಡಿಲ್ಲ. ಸೊ ನಾವು ಸಮಾನ ಆಗ್ಲಿಕ್ಕೆ ನನ್ನ ಆನ್ಸರ್ ಮಾಡಿಲ್ಲ. ಸೊ ವಿ ಆರ್ ಸ್ಪೆಷಲ್ ಅಲ್ಲ, ಹೆಣ್ಮಕ್ಳನ್ನ ನಾವು ಸ್ಪೆಷಲ್ ಇದ್ದೀವಿ. ಮತ್ತು ಈಗ ನಮ್ಮ ಮಲ್ಟಿಪಲ್ ಟಾಸ್ಕ್ನಲ್ಲಿ ಭಾಳ ಅದ. ಒಂದೇ ಸ್ಟಾಫ್ ನರ್ಸ್ ಒಂದೇ ಸಾರಿ ಒ ಪಿ ಡಿ ಬರೀತಾರೆ, ಇಂಜೆಕ್ಷನ್ಸ್ ಕೊಡ್ತಾರೆ, ಐವಿನೂ ಹಚ್ತಾರೆ, ಪೇಷಂಟಿಗೆ ಅಷ್ಟೇ ಪ್ರೀತಿಲಿ ಮಾತು ಮಾಡ್ತಾರೆ, ಅಷ್ಟೇ ಬಾಂಧವ್ಯದಲ್ಲಿ ನೋಡ್ಕೋತಾರೆ, ಕಂಪ್ಲೇಂಟ್ಸ್ನು ಬರ್ಕೊಡಲ್ಲ, ಡಾಕ್ಟರ್ ಮೇಲೂ ಕಂಪ್ಲೇಂಟ್ಸ್ ಬರ್ಕೊಡಲ್ಲ. ಸೊ ಈ ಮಲ್ಟಿಪಲ್ ಟಾಸ್ಕ್ ಮೇಲ್ ನರ್ಸ್ನಲ್ಲಿ ಜಾಸ್ತಿ ಇರೋಲ್ಲ. ಕೆಲವೊಂದು ಸಾರಿ ನಾನು ನೋಡಿದ್ದೆ, ಇಲ್ಲೇ ಬಿದ್ದಾಗ ಒಂದೇ ಒಂದು ಇಶ್ಯೂನಲ್ಲಿ ಮೇಲ್ ಉಲ್ಟಾ ಆನ್ಸರ್ ಮಾಡಿ ಗಲಾಟೆ ಮಾಡ್ಕೊತಾರೆ. ಸೊ ಈ ಸ್ಪೆಷಲ್ ಕ್ವಾಲಿಟಿ ಹೆಣ್ಮಕ್ಳಲ್ಲೇ ಇರ್ತದೆ. ನಾನು ಆನ್ಸರ್ ಮಾಡಿದ್ದೀನಿ. ನಮ್ಮ ಆಶಾ ಕಾರ್ಯಕರ್ತರು ಬಂದಿದ್ದಲ್ಲ, ಅಥವಾ ನಮ್ಮದು ಡಿಪಾರ್ಟ್ಮೆಂಟ್ನಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ಸು ಸುಗಮವಾಗಿ ನಡೆದಿದೆ. ಎಲ್ಲ ಕಡೆ ಎಲ್ಲ ಮಾಹಿತಿ ಆಗಲಿ, ಬೇಸ್ ಲೆವೆಲ್ನಲ್ಲಿ ಪೇಷಂಟ್ಸಿಗೆ ಇದು ಅಂದರೆ ಜನಸಾಮಾನ್ಯರಲ್ಲಿ ಆಶಾ ಕಾರ್ಯಕರ್ತರು, ಆಶಾ ಅಂತಂದ್ರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಟೀಸ್ ಅಂತ. ಸೊ ಸೋಷಿಯಲ್ ಅಂತಂದ್ರೆ ಇವನ್ ನೀವು ನಾಟ್ ಓನ್ಲಿ ಹೆಲ್ತ್, ಎಲ್ಲ ಸಮಾಜದಲ್ಲಿ ಸಾಮಾಜಿಕ ಅವ್ರಿಗೆ ಏನಾದರೂ ಡೊಮೆಸ್ಟಿಕ್ ವೈಲೆನ್ಸ್ ಇದ್ರೂ ಅಥವಾ ಮಾರ್ಗದರ್ಶನ ನೀಡೋದಿರಲಿ, ಮತ್ತು ಇನ್ನಂತರ ಯಾವುದೇ ಇರಲಿ, ಎಲ್ಲ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಒಂದು ಸಂಪರ್ಕದ ಗೌರ್ಮೆಂಟ್ ಮತ್ತು ಜನಸಾಮಾನ್ಯರಲ್ಲಿ ಒಂದು ಲೈನ್ ಇದೆ. ಆ ಲೈನ್ನಲ್ಲಿ ನೀವು ಅವರಿಗೆ ಬರೀ ಹೆಲ್ತ್ ಇಲ್ಲ, ಹೆಲ್ತ್ ಇಸ್ ಅ ಮೇನ್ ಕ್ರೈಟೀರಿಯಾ. ಬಟ್ ಹೆಲ್ತ್ ಬಿಟ್ಟು ನೀವು ಎಲ್ಲ ವಿಷಯಗಳಲ್ಲಿ ಅವರಿಗೆ ಯಾರೋ ನಿಮಗೊಂದು ಬಂದು ಅವ್ರಿಗೆ ಪೇಷಂಟ್ ಇರಲ್ಲ, ಅವ್ರು ನಿಮಗೆ ಏನೋ ಒಂದು ಹೇಳ್ತಾರೆ, ಸೈಕಾಲಜಿಕಲ್ ಪಾಯಿಂಟ್ ಇರ್ತದೆ. ಬಟ್ ನೀವು ಆಶೆ ಇದ್ದೀರಿ, ನಿಮ್ಗೆ ಹೇಳ್ತಾರೆ, ಅದೇ ಒಂದು 2 ಲೈನ್ ನೀವು ಏನೋ ಒಂದು 2 ಒಳ್ಳೆ ಮಾತು ಹೇಳಿದ್ರೆ ಮೋಸ್ಟ್ಲಿ ಅವ್ರು ಬ್ಯಾನಿಗೆ ಹೋಗ್ಬೋದು. ಅಥವಾ ನಾಳೆ ನಮ್ದು ಮೇಡಮ್ ಹತ್ರ ಹೋಗ್ತೀನಿ, ನಮ್ಮ ಸರ್ ಹತ್ರ ಹೋಗ್ತೀನಿ, ಅಥವಾ ಈ ಹಾಸ್ಪಿಟಲ್ನೆಲ್ಲ ಗೊತ್ತು ನಾವು ಹೋಗ್ತೀನಿ ಅಂದರೆ ಸಾಕಷ್ಟು ಅವ್ರ ಪ್ರಾಬ್ಲಮ್ಸ್ ಸಾಲ್ವ್. ಅವ್ರು ನಿಜವಾಗಿ ಪೇಷಂಟ್ ಇರಲ್ಲ, ಅವ್ರು ಏನೋ ಮಾನಸಿಕವಾಗಿ ಅವರಿಗೆ ಮನೆಯಲ್ಲಿ ಅಥವಾ ಯಾವುದೋ ಒಂದು ಸೈಕೋಸೋಷಿಯಲ್ ಪ್ರಾಬ್ಲಮ್ಸ್ನಲ್ಲಿ ಇರ್ಬೋದು. ಸೊ ಆ ಥರ ನೀವು ಒಂದು ಬಾಂಡ್ ಇದ್ದೀರಿ ಗೌರ್ಮೆಂಟ್ನಲ್ಲಿ, ನಮ್ಮ ಹೆಲ್ತ್ ಸ್ಟಾಫ್ನಲ್ಲಿ ಮತ್ತು ಜನರಲ್ ಪಬ್ಲಿಕ್ನಲ್ಲಿ. ಆಶಾ ಬಂದಿದ್ಮೇಲಂತೂ ಭಾಳಷ್ಟು ಹೆಲ್ಪ್ ಆಗ್ಯದ. ನಮ್ಮ PSCOs ಆಗಲಿ ಅವ್ರನ್ನೂ
ಒಂದು ಬಾಂಡ್ ಇದ್ದಾರೆ, ನಮ್ಮ ಫೀಲ್ಡ್ ಲೆವೆಲ್ನಲ್ಲಿ ಹೋಗ್ತಾರೆ, ಜನರಿಗೆಲ್ಲ ಮಾಹಿತಿ ಕೊಡ್ತಾರೆ. ಸರ್ಕಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಯಾವುದೇ ಒಂದು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಂಬಂಧಪಟ್ಟ ಏನೇನೋ ಸ್ಕೀಮ್ಸ್ ಏನೇನೋ ಮಾಹಿತಿ ಎಲ್ಲ ಒದಗಿಸ್ತಾರೆ. ಅದೇ ಲೆವೆಲ್ನಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾರೆ ಸೆಂಟರ್ಸ್ನಲ್ಲಿ. ಈಗಂತೂ ವಾರದಲ್ಲಿ 2 ಸರಿ ವ್ಯಾಕ್ಸಿನೇಷನ್ ಆಗಿದೆ. ಡಾಕ್ಟರ್ಸ್ ಏನೋ ವರ್ಕ್ ಕೊಟ್ಟಿದ್ದಿರ್ತದೆ, ಮೇಲಿನ ವರ್ಕ್ಸ್ ಬರ್ತವೆ, ಪ್ಯಾರಲಲ್ಲಿ ಎಲ್ಲ ವರ್ಕ್ಸ್ ನೋಡ್ತಾರೆ, ಫ್ಯಾಮಿಲಿನೂ ನೋಡ್ತಾರೆ. ಸೊ ಇದು ಮಲ್ಟಿಪಲ್ ಟಾಸ್ಕ್ ಪವರು ಜೇಮ್ಸ್ನಲ್ಲಿ ಇರಲ್ಲ. ಸೊ ನಮ್ಮದು ಎಲ್ಲ ಪೂರ ಪವರ್ಫುಲ್ ಬಾಂಡ್ಸ್ ಅದ, ನಮ್ಮ ಪಿಲ್ಲರ್ಸ್ ಅದ, ಆಶಾ ಕಾರ್ಯಕರ್ತರು, ನಮ್ಮ PSU, ನಮ್ಮ ಸ್ಟಾಫ್ ನರ್ಸು. ಸೊ ಮತ್ತು ತಾವೆಲ್ಲರೂ ನಮಗೆ ಇವತ್ತು ಅವಕಾಶ ಕೊಟ್ಟಿದ್ದೀವಿ ಇದರಲ್ಲಿ ಹಂಚಿಕೆ ಮಾಡಲಿಕ್ಕೆ. ಸೊ ಮತ್ತು ಹೊಸ ಫ್ರೆಂಡ್ಸ್ ಏನಂದ್ರೆ ಗಂಡು ಹೆಣ್ಣು, ಗಂಡು ಮಕ್ಕಳೇ ಇರಬೇಕು, ಹೆಣ್ಮಕ್ಳೇ ಇರ್ಬೇಕಂತ ಭಾಳ ಕಡಿಮೆ ಇದೆಯಲ್ಲ. ಮೊದಲು ಭಾಳ ಅದ ಇನ್ನು ಹಳ್ಳಿ ಕಡೆ. ನೀವು ಆಶಾ ಕಾರ್ಯಕರ್ತರ ಹೋಯ್ತು ಎಲ್ಲ ಕಡೆ, ಅವ್ರಿಗೆ ಎಲ್ಲರಿಗೂ ಹೇಳಿ ನಂದೇ ಎಕ್ಸಾಂಪಲ್ ಕೊಡ್ತಾ, ನಂದು ಮೂಗರ್ ಬಿಗರ್ ಅದ. ನನಗೆ ಒಂದು ದಿವ್ಸನೂ ಅನ್ಸಿಲ್ಲ ನನಗೆ ಗಂಡು ಮಗ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರು ಎಲ್ಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ದೊಡ್ಡ ಮಗಳು ನಂದು RN ಗ್ರಾಜುಯೇಷನ್ MBA ಗ್ರಾಜುಯೇಷನ್ ಅಲ್ಲ, 2ನೇ ಮಗಳು ಮೆಡಿಕಲ್ ಸೆಕೆಂಡ್ ಇಯರು, 3ನೇ ಮಗಳು ಲಾಯರ್ ಆಗಬೇಕಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಬೆಳೆಸೋ ಟೈಮಿಗೆ ದೊಡ್ಡ ದೊಡ್ಡ ಕನಸುಗಳು, ಎಸ್ಪೆಷಲಿ ಹೆಣ್ಮಕ್ಳಿಗೆ, ನೀವು ಬರೀ ಹೆಣ್ಮಕ್ಳಿಗೆ ಪೂಜಾ ಮಾಡಿರಿ, ಬರೀ ಅಡುಗೆನೇ ಮಾಡಿರಿ, ಇದನ್ನೇ ಅಂತ ಕಲಿಸ್ಬೇಡ್ರಿ. ದೊಡ್ಡ ದೊಡ್ಡ ಆಶೆಗಳು ಕಲಿಸ್ರವ್ರಿಗೆ. ನಮ್ಮ ದೇಶ ಇನ್ನೂ ಮುಂದೆ ಹೋಗ್ತದ. ಹೆಣ್ಮಕ್ಳಿಂದೇ ನಮ್ಮ ದೇಶ ಮುಂದೆ ಹೋಗ್ತದೆ. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಬೇಡ, ಹೆಣ್ಮಕ್ಳು ಆದಷ್ಟು ಹೆಣ್ಣು ಹುಡುಗಿಯರಿಗೆ ಪ್ರೋತ್ಸಾಹ ಕೊಡುವಂತೆ ನೀವು ಆಶಾ ಕಾರ್ಯಕರ್ತೆ ಹೋಗಿ ಸ್ವಲ್ಪ ಕಿವಿ ಮಾತು, ಎಸ್ಪೆಷಲಿ ಡೈಲಿ ಇದೊಂದು ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಬೇಡ ಅಂತೇಳಿ ಇಷ್ಟೇ ಹೇಳ್ತೀನಿ. ಎಲ್ಲರೂ ವಂದಿಸುತ್ತೆ. ವಿಶೇಷವಾಗಿ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಮಹಿಳಾ ದಿನಾಚರಣೆ ಮಾರ್ಚ್ 8 ಮಾರ್ಚ್ ತಿಂಗಳವರೆಗೆ ಮಾತ್ರ ನಡೆಸ್ತಾರೆ. ಇವರು ರೂಪಾ ಪಾಟೀಲ್ ಮೇಡಮ್ ಅವರು ಈಗ ಏಪ್ರಿಲ್ 4ಕ್ಕೆ ಮಾಡ್ತಾ ಇದ್ದಾರಲ್ಲ, ಬರೇ ಒಂದು ದಿನದ ಮಹಿಳಾ ದಿನಾಚರಣೆ ಸಾಲದು. ಈ 365 ದಿನಗಳು ಕೂಡ ಮಹಿಳಾ ದಿನಾಚರಣೆ ಮಾಡಿದರೆ ತಪ್ಪಾಗಲ್ಲ. ಹೀಗೆ ಇಷ್ಟೆಲ್ಲ ಮಹಿಳೆಯರಿಗೆ ನಾವು ಈಗಾಗಲೇ ಸಾಕಷ್ಟು ಮಹಿಳೆಯರು ಚರ್ಚೆ ಮಾಡಿದ್ದಾರೆ. ಇಷ್ಟು 21ನೇ ಶತಮಾನದಲ್ಲಿ ಕೂಡ ಅನೇಕ ರೀತಿಯಲ್ಲಿ ನಾವು ಹೆಣ್ಮಕ್ಳ ಭಾವನೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದು ಹೆಚ್ಚಾಗಿ ಆಶಾ ಕಾರ್ಯಕರ್ತರಿಗೆ ಬಹಳ ಅನುಭವಕ್ಕೆ ಬಂದಿರ್ತದೆ. ಹೆಣ್ಮಕ್ಳು ಎಂತೆಂಥ ನೋವುಗಳನ್ನು ಅನುಭವಿಸ್ತಾರೆ. ನಿಮ್ಮಲ್ಲಿ ಸಾಕಷ್ಟು ನೋವುಗಳನ್ನು ಹೊಂದಿರ್ತಕ್ಕಂಥ, ಅದರಲ್ಲಿ ಉಚ್ಚ ವರ್ಗದ ಮಹಿಳೆಯರಿಗೆ ಅಷ್ಟು ತೊಂದರೆಗಳನ್ನು ಕಡಿಮೆಯಾಗಿ ನಾವು ಕಾಣ್ತೀವಿ. ಅದರಲ್ಲಿ ಮಧ್ಯಮ ವರ್ಗದವರಿಗೆ ಇನ್ನೂ ಕಡಿಮೆ ಇರ್ತವೆ. ಆದರೆ ಕೆಳವರ್ಗದ ಅಥವಾ ಕೆಳ ದರ್ಜೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಭಾಳ ಜಗತ್ತು ಮುಂದುವರೆದ ಅಂತ ನಾವು ಹೇಳ್ತೀವಿ. ಅವಕಾಶಗಳು ಸಾಕಷ್ಟು ಸಿಕ್ಕವ. ಪ್ರಧಾನಮಂತ್ರಿಯಾಗಿದ್ದಾಳೆ ಮಹಿಳೆ, ರಾಷ್ಟ್ರಪತಿಯಾಗಿದ್ದಾಳೆ. ಆಮೇಲೆ ಉಡಾವಣೆ ಮಾಡಿರ್ತಕ್ಕಂಥ ಚಾವ್ಲಾ ಅಂತವ್ರು ಕೂಡ ಸಾಕಷ್ಟು ಮಹಿಳೆಯರು ನಾವು ನೋಡ್ತೀವಿ. ಆದರೆ ಇಂಥ ಬೆರಳೆಣಿಕೆಯ ಮಹಿಳೆಯರನ್ನು ನಾವು ಕಾಣ್ತೀವಿ ಹೊರತು ಸಾಕಷ್ಟು ರಂಗದಲ್ಲಿ ನಾವು ಮುಂದುವರೆದ್ರೂ ಕೂಡ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಾವು ಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಆ ಕಷ್ಟಗಳನ್ನೇ ನಾವು ಮೆಟ್ಟಿಲಾಗಿ ನಾವು ಏನು ಮಾಡಬೇಕು, ನಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ, ನಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಮ್ಮಲ್ಲಿ ಇದೆ. ಅದನ್ನು ನಾವು ಗುರುತಿಸ್ಕೊಳ್ಬೇಕು. ನಮಗೆ ಕಷ್ಟ ಬಂದಂತ ತಲೆ ಮೇಲೆ ಕೈ ಇಟ್ಕೊಂಡು ಗೊಳೋವಂತ ಅಳೋದಲ್ಲ. ಅದನ್ನೇ ನಾವು ಏನು ಮಾಡಬೇಕು, ಆತ್ಮವಿಶ್ವಾಸದಿಂದ ನಮ್ಮ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡೆಯಬೇಕು. ನಾವು ಹಿಂದಿನಿಂದಲೂ ನೋಡಿದಾಗಲೂ ಕೂಡ ಮಹಿಳೆಯರು ದಾಪುಗಾಲಿಡ್ತಾ ಮುಂದೆ ಬಂದಿರತಕ್ಕಂಥದ್ದನ್ನೇ ನಾವು ನೋಡ್ತೀವಿ. ಇಡೀ ಪ್ರಾಚೀನ ಪ್ರಪಂಚ ಸೃಷ್ಟಿಯಾದಾಗಿನಿಂದ ನಾವು ನೋಡಿದಾಗಲೂ ಕೂಡ ಮೊಟ್ಟ ಮೊದಲ ಕೃಷಿಯನ್ನು ಹಿಡಿದಿರ್ತಕ್ಕಂಥವಳು ಕೂಡ ಮಹಿಳೆಯೇ. ಬೆಳೆ ಹೆಂಗೆ ಬೆಳಿಬೇಕು ಅಂತಕ್ಕಂಥದ್ದನ್ನು ಮೊದಲು ಕಂಡು ಹಿಡಿದಿರ್ತಕ್ಕಂಥವು ಗಂಡಸಲ್ಲ, ಪುರುಷ ಅಲ್ಲ, ಮಹಿಳೆಯೇ ಕಂಡಿರ್ತದೆ. ಈ ಆಹಾರವನ್ನು ಕೂಡ ಬೇಯಿಸ್ಕೊಂಡು ಹೆಂಗೆ ತಿನ್ನಬೇಕು ಅಂತಕ್ಕಂಥದ್ದು ಕೂಡ ಕಂಡು ಹಿಡಿತಿರ್ತಕ್ಕಂಥವಳು ಯಾರು ಅಂದ್ರೆ ಮಹಿಳೆಯೇ. ಇಷ್ಟೆಲ್ಲ ಮುಂದುವರೆದು ಮಹಿಳೆ ಪ್ರಧಾನ ಅಂದ್ರೆ ಇಲ್ಲಿ ಮಹಿಳಾ ಅಥವಾ ಮಾತೃ ಪ್ರಧಾನ ಕುಟುಂಬನೇ ಮುಂದುವರ್ಕೊಂಡು ಬಂತು ಮೊಟ್ಟ ಮೊದಲು.
ಈಗ ಪುರುಷ ಪ್ರಧಾನ ಸಮಾಜ ನಮ್ಮನ್ನು ಹತ್ತಿತ್ತ ಬರ್ತಾ ಇದೆ. ಆದರೆ ಮೊಟ್ಟ ಮೊದಲು ಮಾತೃ ಪ್ರಧಾನ ಕುಟುಂಬಗಳೇ ಇದ್ದು, ತಾಯಿನೇ ಯಜಮಾನಿಯಾಗಿದ್ದು. ತಾಯಿ ಹೇಳ್ದಂಗೆ ತಾಯಿ ಎಲ್ಲಿ ವಾಸವಾಗಿರ್ತಾಳೋ ಆ ಯಜಮಾನನು ಕೂಡ ಅಲ್ಲೇ ವಾಸವಾಗಿರ್ತಕ್ಕಂಥ ಒಂದು ಪರಂಪರೆ ಇತ್ತು ಹಿಂದಕ್ಕೆ. ಆದರೆ ಅದನ್ನು ಬರ್ತಾ ಬರ್ತಾ ಒಂದು ಸಮಾಜ ನಮ್ಮನ್ನು ಏನು ಮಾಡ್ತಾ ಇದೆ, ಹತ್ತಿತ್ತ ಬಂತು. ಹೆಣ್ಣು ಅಬಲೆ, ಹೆಣ್ಣು ಅಸ್ಪೃಶ್ಯಳು, ಹೆಣ್ಣು ಸಬಲಳಲ್ಲ, ಶಕ್ತಿ ಇಲ್ಲ, ಆಕೆ ಶಕ್ತಿಹೀನಳು, ಕೊನೆಗೆ ಏನು ಮಾಡಿದ್ರು ಅಂದರೆ ಬುದ್ಧಿಹೀನಳು ಅಂತ ಕೂಡ ಪಟ್ಟ ಕಟ್ಟ. ಹೀಗಾಗಿ ಆಕೆಯನ್ನ ತುಳಿತಾ ತುಳಿತಾ ನ ಸ್ತ್ರೀ ಸ್ವಾತಂತ್ರ್ಯ ಮಾಡಾಕಿ ಅಂತ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತಕ್ಕಂಥದನ್ನ 4 ಗೋಡೆಗಳ ಮಧ್ಯದಲ್ಲಿ ಏನು ಮಾಡಿದ್ರು, ಬಂಧಿಸಲ್ಪಟ್ಟರು. ಆಕೆ ಕೇವಲ ಮಕ್ಕಳನ್ನ ಹೆರ್ತಕ್ಕಂಥ ಯಂತ್ರ. ಆಕೆಗೆ ಯಾವುದೇ ರೀತಿಯ ಮಾತಾಡ್ತಕ್ಕಂಥದ್ದಾಗ್ಲಿ, ಆಕೆ ಹೊರಗಡೆ ಹೋಗಿ ದುಡಿತಕ್ಕಂಥದ್ದಾಗ್ಲಿ ಆವಾಗ ಇರಲಿಲ್ಲ. ಆದರೆ ಹಿಂದೆ ಈಗ ಪ್ರಗತಿಪರವಾಗಿರ್ತಕ್ಕಂಥ ವೈಚಾರಿಕವಾಗಿ ವಿಚಾರ ಮಾಡುವುದರಿಂದ 12ನೇ ಶತಮಾನದಲ್ಲಿ ಶರಣರು ಏನು ಮಾಡಿದ್ರು, ಸ್ತ್ರೀ ಅಬಲೆ ಅಲ್ಲ ಸಬಲೆ, ಸ್ತ್ರೀಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡಬೇಕು, ಹೆಣ್ಣನ್ನ 2ನೇ ದರ್ಜೆಯ ಲಿಂಗ ಅಂತ ಪರಿಗಣಿಸ್ತಾರೆ. ಮೊಟ್ಟ ಮೊದಲನೇದಾಗಿ ಸಮಾನತೆಯನ್ನು ತೋರಿಸುವಂಥ ನಮ್ಮ ಜಗದ್ಗುರು ಬಸವಣ್ಣನವರ ಭಾವಚಿತ್ರಕ್ಕೆ ನಾವು ಇಂದು ಪೂಜೆ ಮಾಡಿ ಇಂದು ಆರಂಭ ಮಾಡಿದ ಅತ್ಯಂತ ಖುಷಿಯ ವಿಷಯ ನಮಗೆಲ್ಲ. ಮತ್ತು ಇನ್ನೊಂದು ಖುಷಿಯ ವಿಷಯ ಏನಂದರೆ, ನಾವಿಂದು ಆಶಾ ಕಾರ್ಯಕರ್ತರಿಗೆ ಸನ್ಮಾನಿಸುತ್ತೇವೆ. ಆಶಾ ಕಾರ್ಯಕರ್ತರ ಬಗ್ಗೆ ನಾವೆಲ್ಲ ತುಂಬ ಕೇಳ್ಕೊಟ್ಟಿದ್ದೀವಿ, ಆದರೆ ಬಹಳ ಜನರಿಗೆ ನಾಲೆಜ್ ಇಲ್ಲ. ಬರೀ ಗುಲಾಬಿ ಬಣ್ಣ ಸೀರೆ ಉಟ್ಕೋತಾರೆ, ಊರು ಓಡಾಡ್ತಾರೆ ಅಷ್ಟೇ, ಅದು ಗೊತ್ತು. ಆದರೆ ಅವ್ರ ಬಗ್ಗೆ ಏನು ಜನರಿಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರ ಬಗ್ಗೆನೂ ಸ್ವಲ್ಪ ಜನರಿಗೆ ಹೇಳ್ಬೇಕಂತ ನನಗೆ ಇಷ್ಟ ಇತ್ತು. ಸೊ ಅವ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು ಬಂದಿದ್ದೀನಿ ಗೂಗಲ್ ಮೂಲಕ. ಸೊ ಮುಖ್ಯವಾಗಿ ಆಶಾ ಕಾರ್ಯಕರ್ತರ ಕೆಲಸ ಏನಂದರೆ, ಅವರು ಒಂದೊಂದು ಸ್ಥಳಗಳಿಗೆ ಹೋಗಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಣೆ ಮಾಡೋದು, ಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಮಹಿಳೆಯರ ಲೈಂಗಿಕ ಸುರಕ್ಷತೆ ಅಥವಾ ಮತ್ತಿನ್ನ ಯಾವುದಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಆರೋಗ್ಯ ಬಗ್ಗೆ ಎಲ್ಲ ವಿಚಾರಣೆ ಮಾಡೋದು ಅವ್ರ ಕೆಲಸ. ಹಾಗೆಯೇ 1,000 ನಗರ ಪ್ರದೇಶಗಳಲ್ಲಿ 1,000 ಜನರಿಗೆ ಒಬ್ಬ ಆಶಾ ಕಾರ್ಯಕರ್ತೆ ಇರುತ್ತಾಳೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ಸ್ಲಮ್ ಏರಿಯಾಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 2,500 ಜನರಿಗೆ ಒಬ್ಬ ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾರೆ ನಾವು ಕೇಳ್ಕೊಂಡಿದ್ದೀವಿ. ಹಾಗೆಯೇ ಕೊರೋನಾ ಸಮಯದಲ್ಲಿ ಕೂಡ ನಾವು ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಹಾಕೋರಿ, ಜನ ಇದು ಮಾಡಿ ಅದು ಮಾಡಿ ಸ್ವಚ್ಛತೆ ಕಾಪಾಡ್ಕೊಡ್ರಿ ಅಂತೆಲ್ಲ ಹೇಳೋದನ್ನು ತುಂಬ ವಿಡಿಯೋಗಳಲ್ಲಿ ನಾವು ನೋಡಿದ್ವಿ. ಆದರೆ ಆಶಾ ಕಾರ್ಯಕರ್ತೆ ಸನ್ಮಾನ ಮಾಡಬೇಕಂತ ತುಂಬ ದಿನದ ಇಚ್ಛೆ ಇತ್ತು ನನಗೆ. ಅದು ಇವತ್ತು ಕೂಡಿ ಬಂದಿದೆ ಅಂತ ನನಗೆ ಅನಿಸ್ತದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಅಧ್ಯಕ್ಷೆ ಆದಾಗ ಇದೇ ರೀತಿ ಎಲ್ಲ ದಿನಾಚರಣೆಯನ್ನು ಮಹಿಳೆಯರಿಗಾಗಿ, ಮಹಿಳೆಯರ ದಿನಾಚರಣೆ ಅಂದರೆ ವಿಶೇಷವಾಗಿ ನನಗೆ ಮಾಡೋಕ್ಕಿಷ್ಟ. ಯಾಕೆಂದರೆ ನಾನು ಒಂದು ಮಹಿಳೆ, ನಾನು ಯಾವ ರೀತಿ ಮುಂದೆ ಬಂದಿದ್ದೀನಿ ಅದೇ ರೀತಿ ಎಲ್ಲ ಮಹಿಳೆಯರು ಮುಂದೆ ಬರಬೇಕಂತ ನನಗೆ ಇಷ್ಟ. ಸೊ ಹಾಗಾಗಿ ನಾನೇ ನನ್ನದೇ ಆದ ಒಂದು ಟ್ರಸ್ಟ್, ನನ್ನ ಹೆಸರು ರೂಪಾ ಪಟ್ಲಿ ಅಂತ, ರೂಪಾ ಕಲೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್. ನೋಡಿ, ಎಲ್ಲರೂ ಗಂಡನ ಹೆಸರು ಮೇಲೆ, ಮಕ್ಕಳ ಹೆಸರು ಮೇಲೆ ಎಲ್ಲರೂ ತುಂಬ ಏನೇನೋ ಮಾಡ್ತಿರ್ತೀವಿ. ತಮ್ಮದಾದ ಹೆಸರು ನಾವು ಎಂದೂ ಮಾಡ್ಕೊಳ್ಳಲ್ಲ. ಹೆಣ್ಣು ನನಗೆ ತುಂಬ ಜನ ಏನು ಸಲಹೆ ಕೊಟ್ಟರು, ಏನು ಹೆಸರು ಇಡಬೇಕು, ಮಗಳ ಹೆಸರಿರಲಿ, ಮಗನ ಹೆಸರಿರಲಿ, ಗಂಡನ ಹೆಸರು ಇಲ್ಲ, ನಿಮ್ಮ ಹೆಸರು ನೀವು ಇಟ್ಕೋಬೇಕ್ರಿ ಮೇಡಮ್, ಯಾಕೆ ನಿಮ್ದಲ್ಲೇನು, ನೀವು ಇಷ್ಟೊಂದೆಲ್ಲ ಒಬ್ಬ ಗೃಹಿಣಿಯಾಗಿ ನಾನು ಸಂಗೀತ ಕಲಿತೆ, ನಾನು 2 ಮಕ್ಕಳಾದ ಮೇಲೆ ಭರತನಾಟ್ಯ ಕೂಡ ಕಲಿತೆ. ನಾನು ಮೊದಲೇ ಎಲ್ಲ ಡ್ಯಾನ್ಸ್ಗಳು ಮಾಡ್ತಿದ್ದೆ, ಆದರೂ ಕೂಡ 2 ಮಕ್ಕಳಾದಮೇಲೆ ಭರತನಾಟ್ಯ ಕಲಿತು, ಆಮೇಲೆ ಟ್ರೈನ್ಡ್ ಯೋಗ ಟೀಚರ್ ಆಗಿ ನನ್ನದೇ ಆದ ಸ್ವಂತ ಒಂದು ಯೋಗ ಕ್ಲಾಸ್ ನಡೆಸ್ತೀನಿ, ಡ್ಯಾನ್ಸ್ ಕ್ಲಾಸ್ ನಡೆಸ್ತೀನಿ, ಜುಂಬಾ. ಸೊ ಇದಕ್ಕೆಲ್ಲ ನಾನು ನಿಜ ಹೇಳ್ತೀನಿ, ನನ್ನಾನೇ ಸ್ಫೂರ್ತಿ ಅಂತ ಅನ್ಕೋತೀನಿ. ತುಂಬ ಜನರು ಹೇಳ್ತಿದ್ರು ಮಾಡಿದೆ, ಈಗೇನು ಮಾಡ್ತಾರೆ, ಮದುವೆ ಆದಮೇಲೆ 2 ಡಿಗ್ರಿ ಮಾಡಿದೆ, ನಾನು ಮದುವೆ ಆದಮೇಲೆ LLB ಮಾಡಿದೆ, ನಾನು BEd ಮಾಡಿದೆ. ನಾನು ಇದು ನನಗೋಸ್ಕರ ಅಂತ ಹೇಳ್ಕೊಳ್ತಾ ಇಲ್ಲ, ನಾನೊಂದು ಸ್ಫೂರ್ತಿ ಆಗ್ಬಿಟ್ಟು ಬೇರೆ ಹೆಣ್ಮಕ್ಳು. ತುಂಬ ಕಷ್ಟಗಳು ಬಂತು, ನಮಗೂ ತುಂಬ ಏನೇನೋ ಎಲ್ಲ ಬಂತು, ಆದರೂ ಕೂಡ ನಾನು ಬಿಡಲಿಲ್ಲ. ಸಪೋರ್ಟ್ ಮಾಡದೇ ಇದ್ರು ಒತ್ತಾಯಪೂರ್ವಕವಾಗಿ ಮನೆಯವರಿಂದ ನಾನು ಸಪೋರ್ಟ್ ತೊಗೊಂಡಿದ್ದೀನಿ ಅಂತ ಹೇಳಕ್ಕೆ ನನಗೆ ಖುಷಿ ಆಗಿದೆ. ಯಾಕೆಂದರೆ ನೋಡಿ, ನಾವು ಅಯ್ಯೋ ಅವರು ಅವ್ರು ಎಂದೂ ಮಾಡಿಕೊಡಲ್ಲ. ಪ್ಲೀಸ್ ರೀ, ಏನೋ ಒಂದು ರಿಕ್ವೆಸ್ಟ್, ನಿಮಗೆ ಏನೂ ಕಮ್ಮಿ, ಮನೆಯಾಗೂ ಎಲ್ಲ ಒಂದು ರೀತಿಯಿಂದ ಕಡಿಮೆ ಆಗಲಾರ್ದಂಗೆ ಅವರಿಗೆಲ್ಲ ಅರೇಂಜ್ಮೆಂಟ್ ಮಾಡಿಸಿ, ಸೊ ಮನೇಲಿ ಗಂಡ ಮಕ್ಕಳು ಎಲ್ಲ ಕರೆಕ್ಟಾಗಿ ಮಾಡಿ ನಿಭಾಯಿಸಿ ಮತ್ತೆ ಹೊರಗೆ ಬಂದು ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾ, ಮತ್ತೆ ಸಂಜೆ ಆದ ತಕ್ಷಣ 5 ರಿಂದ 7 ನನ್ನ ಕ್ಲಾಸ್ ಇರುತ್ತೆ. ಸೊ ಆಮೇಲೆ ಮಧ್ಯದಲ್ಲಿ ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸ್, ಅವಾಗ ನನಗೆ ಯಾವಾಗೂ ಬ್ಯುಸಿ ಇರೋದಂದ್ರೆ ತುಂಬ ಇಷ್ಟ. ಹೆಣ್ಮಕ್ಳು ಯಾಕೆ ಯಾವಾಗಲೂ ಮನೆ ಕಟ್ಟಿ ಮೇಲೆ ಕೂತು ಮಾತು ಹೇಳ್ತೀರಿ, TV ನೋಡ್ತೀರಿ, ಮೊಬೈಲ್ ನೋಡ್ತೀರಿ ಅನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹೆಣ್ಮಕ್ಳು ಬುದ್ಧಿ ಮೊಳಕಾಲು ಕೆಳಗೆ ಅನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ರಿಜಿಸ್ಟರ್ ಲಾಯರ್ ಕೂಡ, ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಮಕ್ಕಳು ಚಿಕ್ಕವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡಲಿಲ್ಲ, ಆಗಲಿಲ್ಲ. ಯಾಕಂದರೆ ಮಕ್ಕಳನ್ನು ಬೆಳೆಸೋದು ಒಂದು ದೊಡ್ಡ ಪ್ರಯಾರಿಟಿ ನಮ್ಮ ಹೆಣ್ಮಕ್ಳು. ಗಂಡಸರ ಹತ್ರ ತಾಳ್ಮೆ ಇರಲ್ಲ, ಯಾವುದೇ ರೀತಿ ಸಹನೆ ಇರಲ್ಲ. ಅವರು ಬೆಳೆಸ್ತಾರೆ ಮಕ್ಕಳಿಗೆ, ಒಂದು ಸ್ವಲ್ಪ ಗಾಡಿ ಮೇಲೆ ಚಕ್ಕರ್ ಹಾಕೋದು ಅಥವಾ ಏನೋ ಒಂದಿಷ್ಟು ಚಾಕ್ಲೇಟು ಬಿಸ್ಕಿಟ್ ಕೊಡಿಸ್ಬೋದು, ಅದಕ್ಕಿಂತ ಜಾಸ್ತಿ ಅವ್ರಿಗೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಅಂತಾರೆ, ನೀವೇನು ಮಾಡ್ತೀರಿ ಹೆಣ್ಮಕ್ಳು ಮನೆ ಹಾಕೋದು ಮುಂದೆ ಅನ್ಸುತ್ತೆ.
ಅಂತಾರೆ. ಆದರೆ ಅವ್ರು ಮಾಡಿ ನೋಡಿದಾಗ ಮಾತ್ರ ಅವ್ರಿಗೆ ಗೊತ್ತು. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ನಾವು ಶಕ್ತಿ ತೋರಿಸ್ಕೊಡ್ಬೇಕು ಜನರಿಗೆ. ಆದರೆ ತುಂಬ ಜನರು ನಮಗೂ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ತುಂಬ ಜನರು ನಾವು ನಿಜ ಹೇಳ್ಬೇಕಂದ್ರೆ ನಮ್ಮ ಮಹಿಳೆಯರೇ ತುಂಬ ಸಪೋರ್ಟ್ ಅಂತಾರಲ್ಲ, ಮಹಿಳೆಗೆ ಶತ್ರು ಅಂತಾರೆ. ಅದು ನನ್ನ ಜೀವನದಲ್ಲಿ ಮಾತ್ರ ಕಂಪ್ಲೀಟಾಗಿ ಸುಳ್ಳಾಗಿದೆ. ನನ್ನ ಮಹಿಳೆಯರೇ ಜಾಸ್ತಿ ಸಪೋರ್ಟ್ ಮಾಡಿ. ಇವತ್ತು ಮೇಡಮ್ ಒಂದು ತಕ್ಷಣ ಫೋನ್ ಮಾಡಿದ ತಕ್ಷಣ ಮಾಡಿರಿ ಮೇಡಮ್, ಅವ್ರ ಪರಿಚಯ ಸುಮ್ಮನೆ ಮುಖ ಪರಿಚಯ ಇತ್ತು, ಅವ್ರಿಗೆ ಫೋನಲ್ಲಿ ಸರ್ ಮಾಡ್ಬೋದಾ ಮೇಡಮ್, ನಮ್ಮ ಮಹಿಳಾ ದಿನಾಚರಣೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡೋಕ್ಕೆ ಇಷ್ಟ. ಸುಮ್ಮನೆ ಎಲ್ಲರಂಗೆ ಎಲ್ಲ ಕಾಟಾಚಾರಕ್ಕೆ ಎಲ್ಲೂ ಮಾಡೋದು ನಂಗೆ ಇಷ್ಟ ಇಲ್ಲ. ನಿಮ್ಮಲ್ಲಿ ಮಾಡ್ಬೋದು ಮಾಡಿ ಅಂತ ಹೇಳಿದ್ರು, ಟೈಮ್ ಕೊಟ್ಟು. ಸೊ ಅದೇ ರೀತಿ ನನಗೆ ಗೆಳತಿ ಸುವರ್ಣದವರು ಅವರು ಹೇಳಿದ್ರು, ನೀವು ಏನು ಬೇಕು ಎಲ್ಲ ರೀತಿ ಸಪೋರ್ಟ್ ನಾನು ಮಾಡ್ತೀನಿ, ನೀವು ಕಾರ್ಯಕ್ರಮ ಮಾಡಿ. ಅವ್ರು ನಾಚ್ಕೋತಾ ಇದ್ರು, ಗೆಸ್ಟ್ ಆಗಿ ಬರಲ್ಲ, ನಿಮ್ಗೆಲ್ಲ ಹೆಲ್ಪ್ ಮಾಡ್ತೀನಿ. ಅದೇ ಇಲ್ಲ, ಹೆಲ್ಪ್ ಮಾಡಿದ್ರೆ ನೀವು ಗೆಸ್ಟ್ ಆಗಿ ಬರಬೇಕು. ನಿಮ್ಮಂತವ್ರು ಬೇಕು ನಮ್ಗೆ. ಅವ್ರದ್ದೆಲ್ಲ ಉದ್ಯಮಗಳಿದೆ, ತೊಗರಿ ಬೆಳೆದಿಲ್ಲ, ದಾಲ್ ಮೀಲ್ ಅದೇ ಇಂಥ ಉದ್ಯಮಿ ಹೆಣ್ಮಕ್ಳು ಬರಬೇಕೆಲ್ಲ ಹೊರಗೆ. ಬರೀ ಮನ್ಯಾಗ ಕುಂತು ದಾಲ್ ಮೀಲ್ ಒಳಗೆ ಕುಂತು ರೆಡಿಯಾಗಿ ಕಾಲ ಮೇಲೆ ಕಲ್ಕೊಂಡು ಕುಂತು ಕೆಲಸ ಮಾಡ್ತಾರೆ. ಅವರು ಬಂದು ನಮಗೆಲ್ಲ ನಮ್ಮಂಥವ್ರಿಗೆ ಅವ್ರ ಸಪೋರ್ಟ್ ಇದ್ದಾಗ ಮಾತ್ರ ನಾವು ಕೂಡ ಬೆಳೆಯಲ್ಲ ಸರ್. ನೋಡಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಪೋರ್ಟ್ ಅಂತೂ ಬೇಕೇ ಬೇಕು. ಎಲ್ಲ ರೀತಿಯ ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದ್ರೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ. ನನಗೆ ಇವತ್ತು ಇವ್ರ ಸಪೋರ್ಟ್ ಬೇಕು, ಇವ್ರ ಸಪೋರ್ಟ್ ಪ್ರತಿಯೊಬ್ಬರು ಸಪೋರ್ಟ್ ಇಲ್ಲದೆ ನಾನು ಈ ಮಹಿಳಾ ಘಟನೆ ನಡೆಸಲು ಸಾಧ್ಯನೇ ಇಲ್ಲ. ಹೀಗಾಗಿ ನನ್ನ ಎಲ್ಲ ಇವರು ಮಹಿಳಾ ಮನೆಗಳು ನನ್ನ ಸಿರಿಗನ್ನಡ ವೇದಿಕೆಯಲ್ಲೂ ಇದ್ದಾರೆ, ನನ್ನ ಸಾಹಿತ್ಯ ಪ್ರಶ್ನೆ ಮಹಿಳಾ ಅದು ನನ್ನ ಟ್ರಸ್ಟಲ್ಲಿ ಕೂಡ ಇದೆ. ಸೊ ಇವರೆಲ್ಲ ನನಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇಂಥ ಸಪೋರ್ಟ್ ಎಲ್ಲ ಹೆಣ್ಮಕ್ಳು ಒಬ್ಬರದ್ದು ಕೊಡಬೇಕು. ಹೆಣ್ಣು ಮಕ್ಕಳನ್ನು ಗೌರವಿಸಿ ಕಲಿಸಬೇಕು. ಹೆಣ್ಣು ಮಕ್ಕಳನ್ನು ಇಳಿಸಿ ಮಾತಾಡಬಾರ್ದು, ಅವರನ್ನು ಕೆಳಗಿಳಿಸುವಂಥ ಕೆಲಸಗಳನ್ನು ಎಂದೂ ಮಾಡಬಾರ್ದು. ಅಕ್ಕಿ ಅಧ್ಯಕ್ಷಗಳೇ, ನಾಯಕ ಬರಲಿ ನಾ ಬರಲ್ಲ ಹೋಗ್ರಿ, ನನಗೇನು ಅಧ್ಯಕ್ಷ ಮಾಡಿರಿ ನೀವು, ಹಂಗಿಲ್ಲ. ಸೊ ಅವರು ಅಧ್ಯಕ್ಷ ಮಾಡಿದ್ರೆ ಇವತ್ತು ನಾ ಅಧ್ಯಕ್ಷ ಸಪೋರ್ಟ್ ನಾಳೆ ನಾನು ಅಧ್ಯಕ್ಷ ಆಗ್ಬೋದು. ಮತ್ತು ಯಾವುದೇ ರೀತಿ ನೀವು ಕೆಲಸ ಮಾಡಿದ್ದು ಎಂದೂ ಕೊನೆಗೆ ಹೋಗಲ್ಲ. ನೀವು ಮಾಡಿರೋ ಕರ್ಮ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ.